ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಅರ್ಧರಾತ್ರಿ ವಿದ್ಯುತ್ ಅವಘಡ, ದಲಿತರ ಕಾಲೋನಿಯಲ್ಲಿ ಆತಂಕ, 9ಕ್ಕೂ ಹೆಚ್ಚಿನ ಕಂಬಗಳು ನೆಲಕ್ಕುರುಳಿವೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದಲ್ಲಿ ಅರ್ಧರಾತ್ರಿ ಸಂಭವಿಸಿದ ಭೀಕರ ವಿದ್ಯುತ್ ಅವಘಡ ದಲಿತರ ಕಾಲೋನಿಯಲ್ಲಿ ಭಾರೀ ಆತಂಕವನ್ನು ಸೃಷ್ಟಿಸಿದೆ. ವಿಂಡ್ ಫ್ಯಾನ್ ಸಾಗಿಸುತ್ತಿದ್ದಂತಹ ಹೈಜಾಕ್ ವಾಹನದಿಂದ ವಿದ್ಯುತ್ ತಂತಿ ಕಿತ್ತು ಸರಿಸುಮಾರು 9ಕ್ಕೂ ಹೆಚ್ಚು ಕಂಬಗಳು ನೆಲಕ್ಕುರುಳಿದಂತಹ ಘಟನೆ ನಡೆದಿದೆ. ಈ ಅವಘಡದಿಂದ ಮನೆಗಳಲ್ಲಿದ್ದ ಎಲೆಕ್ಟ್ರಿಕ್ ಉಪಕರಣಗಳು ಸುಟ್ಟು ಹೋಗಿದ್ದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಿನ್ನೆ ತಡರಾತ್ರಿ ಸುಮಾರು 2 ಗಂಟೆ ವೇಳೆಗೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ನಗರದ ಮುಧೋಳ ರಸ್ತೆಯ ದಲಿತ ಕಾಲೋನಿಯಲ್ಲಿ ಈ ಘಟನೆ ನಡೆದಿದ್ದು, ವಿಂಡ್ ಫ್ಯಾನ್ಗೆ ಬಳಸುವ ದೊಡ್ಡ ವಾಹನ ರಸ್ತೆ ಮೇಲೆ ಹೋಗುವಾಗ ಕೆಳಮಟ್ಟದಲ್ಲಿ ಹಾದು ಹೋಗಿದ್ದ ಕಾರಣ ವಿದ್ಯುತ್ ತಂತಿಗೆ ತಗುಲಿ ಕಂಬಗಳು ಒಂದರ ಮೇಲೊಂದು ಬಿದ್ದು ಭಾರೀ ಅವಘಡ ಉಂಟು ಮಾಡಿದೆ. ಈ ಘಟನೆ ಪರಿಣಾಮವಾಗಿ 9ಕ್ಕೂ ಹೆಚ್ಚಿನ ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು, ಮನೆಗಳಲ್ಲಿದ್ದ ಟಿವಿ, ಫ್ರಿಡ್ಜ್ ಸೇರಿದಂತೆ ಹಲವು ಉಪಕರಣಗಳು ಸುಟ್ಟು ಹೋಗಿವೆ. ಕಾಲೋನಿಯಲ್ಲಿ ಕೆಲ ಹೊತ್ತಿನವರೆಗೆ ಕತ್ತಲು ಆವರಿಸಿತ್ತು. ಈ ಬಗ್ಗೆ ಮಾತನಾಡಿದ ಸ್ಥಳೀಯರು, ನಮ್ಮ ಮನೆ ಒಳಗಿನ ಎಲ್ಲ ಉಪಕರಣಗಳು ಬರ್ನ್ ಆಗಿವೆ. ಇದು ತುಂಬ ಭಯಾನಕ ಘಟನೆ. ನಾವು ಗಾಬರಿಗೊಂಡಿದ್ದೇವೆ. ಈ ಅವಘಡಕ್ಕೆ ಕಾರಣರಾಗಿದ್ದವರಿಂದಲೇ ನಷ್ಟ ಭರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮಕ್ಕೊಂಡಿ ಮ್ಯಾಗಿ ಮೇಲೆ ಮನೆಗೆ ಮಕ್ಕಳು ಮರಿ ಇಷ್ಟು ಹರಿದು ಗನ ದೊಡ್ಡ ಶಬ್ದ ಆತ್ರಿ. ಅದ್ರಿ ಫ್ಯಾನ್ ಗೀನ್ ಎಲ್ಲ ಬರ್ನ್ ಆದವು. ಬರ್ನ್ ಆದಿಂದ ನಾವು ಓಡೋಗಿ ಮ್ಯಾಗ ಎಬ್ಸಿದೆ. ಇಲ್ಲ ವಯರ್ ಬಂದಿಲ್ಲವ, ಬಿದ್ದವ ಮೇಲೆ ಬರ್ಬಣ್ಣಿ ಅಂದ್ರ ಹೊಳ್ಳಿ ಬಂದೆ. ಹೊಳ್ಳಿ ಬಂದು ಇಲ್ಲಿ ಮಂದಿ ಕಬ ಅನ್ನೋದು ಕವರು ಅಲ್ಲೇ ವಯರ್ ಸನಕ್ ಬರ್ಬಣ್ಣಿನ ಅಲ್ಲೇ ಇರೋದು. ಅವರು ಅಲ್ಲೇ ಆದ್ರು, ನಾನು ಇಲ್ಲೇ ಅದೇ ಫ್ಯಾನ್ ಹಾಕ್ಯಂದ್ ಒಳಗೆ ಮನ್ಗಿರಿ ನಾವು. ಈ ಕಡೆ ವಯರ್ ಎಲ್ಲ ಬಿದ್ದು ಮಗಿ ಮೇಲೆ ಎಲ್ಲ ದೊಡ್ಡ ಅವಾಜ್ ಆತಾವ. ಅವಾಜ್ ಆದಿಂದ ಆ ಕರ ಹಾಕಂದೆ ಮತ್ತೆ ಮಂದಿ ಕಬ ಅನ್ನೋದಕ್ಕೆ ನಾವು ಹೊರಗೆ ಬಂದೆ. ಹೊರಗೆ ಬಂದೆ. ಎಲ್ಲ ಇದಾಗೈತ್ರಿ, ಬಾಳ ಇದಾಗಿತ್ತು, ಕರೆಂಟ್ ಎಂದು ಇಲ್ಲಿ ಗಾಡಿ ಇದಾಗೈತಿ ಅಂತ ಹೇಳಿದ್ರಿ. ನಾನು ಹೇಳಿಂದ ಎಲ್ಲಾರು ಹೆಣ್ಮಕ್ಳು ಹೋಗಿ ಕುಂತೀವಿ ಇಲ್ಲಿ. ಎಷ್ಟೊತ್ತ ದೊಡ್ಡ ಫ್ಯಾನಿಂದ್ರಿ. ಘಟನೆ ವಿರುದ್ಧ ಆಕ್ರೋಶಗೊಂಡ ದಲಿತ ಮುಖಂಡರು ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿ ನಡೆಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಬರಬೇಕು ಎಂದು ಒತ್ತಾಯಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು, ಪಟ್ಟಣ ಪಂಚಾಯತ್ ಅಧಿಕಾರಿಗಳು, ಚೆಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚೆಸ್ಕಾಂ ಅಧಿಕಾರಿಗಳು ಭರವಸೆ ನೀಡಿದ್ದು 1 ರಿಂದ 2 ಗಂಟೆ ಒಳಗೆ ವಿದ್ಯುತ್ ಕಂಬಗಳನ್ನು ಸರಿಪಡಿಸಿ ಸಂಪರ್ಕ ನೀಡಲಾಗುತ್ತೆ ಎಂದಿದ್ದಾರೆ. ಅರ್ಧರಾತ್ರಿ ನಡೆದ ಈ ಭೀಕರ ಅವಘಡದಲ್ಲಿ ದೊಡ್ಡ ಅನಾಹುತ ತಪ್ಪಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಎಷ್ಟೋ ಪ್ರಾಣಗಳು ಹೋಗುವ ಮಟ್ಟಿಗೆ
ಈ ಘಟನೆ ನಡೆದಿರುವುದು ಸ್ಥಳೀಯರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು ವೇಳೆ ಪ್ರಾಣ ಅಪಾಯ ಉಂಟಾಗಿದ್ದರೆ ಅದರ ಹೊಣೆ ಯಾರು ಹೊರುತ್ತಿದ್ರು ಎಂಬ ಪ್ರಶ್ನೆ ಉದ್ಭವಿಸಿದೆ. ಈ ರೀತಿಯ ನಿರ್ಲಕ್ಷ್ಯವನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಮಾಡಬಾರದು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯವು ಕೇಳಿಬರ್ತಾ ಇದೆ. ಇಲ್ಲೇ ಅದೇ ಫ್ಯಾನ್ ಹಾಕ್ಯಂಡ್ ಒಳಗ್ ಬಂದಿವಿ ನಾವು. ಈ ಪರಿ ವಯರ್ ಎಲ್ಲ ಬಿದ್ದು ಮಗಿ ಮೇಲೆ ಎಲ್ಲ ದೊಡ್ಡ ದೊಡ್ಡ ಅವಾಜ್ ಆತಾವ. ಅವಾಜ್ ಆದಿಂದ ಆ ಕರ ಹಾಕಂದೆ ಮತ್ತೆ ಮಂದಿ ಕಬ ಅನ್ನೋದಕ್ಕೆ ನಾವು ಹೊರಗ್ ಬಂದೆ. ಹೊರಗ್ ಬಂದೆ ಎಲ್ಲ ಇದಾಗೈತ್ರಿ, ಬಾಳ ಇದಾಗಿತ್ತು ಕರೆಂಟ್ ಎಂದು ಇಲ್ಲಿ ಗಾಡಿ ಇದಾಗೈತಿ ಅಂತ ಹೇಳಿದ್ರಿ. ನಾನು ಹೇಳಿಂದ ಎಲ್ಲಾರು ಹೆಣ್ಮಕ್ಳು ಹೋಗಿ ಕುಂತೀವಿ ಇಲ್ಲಿ. ಎಷ್ಟೊತ್ತ ಯಾವ್ದ್ರಿ ಗಾಡಿ? ದೊಡ್ಡ ಫ್ಯಾನಿಂದ್ರಿ ಅದು. ಹೌದ್ರಿ, ಫ್ಯಾನಿನ ಗಾಡಿ ಅದು. ಮಕ್ಕೊಂಡಾಗ ಈಗ ಅನಾಹುತ ಆದ್ರೆ ನಾವು ಉಳಿತಿದ್ದಿಲ್ರಿ ಯಾರು. ಈ ಕೇಬಲ್ ಹಾಕ್ಲಿದ್ರ ಉಳಿತಿದ್ದಿಲ್ಲ. ನಮ್ಮ ಒಂದ್ ಸಾಲೋನೆ ಸಾಯ್ತಿದ್ರು. ಈ ಮನೆಗೆ ಏನೇನ್ ಸೋಟವಮ್ಮ? ಏನೇ ಫ್ಯಾನ್ ಬರ್ನಾಗ್ಯಾವ್ರಿ. ಫ್ಯಾನ್ ಇರ್ತಾವ ಸದ್ಯ, ಮತ್ತೇನ್ ಫ್ಯಾನ್. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.